ಓಹೋ, ಆ ದೂರ ನಡ್ಕೊಂಡು ಬರ್ತಾ ಇದ್ದಾಳೆ ಗಿರ್ಜಾನೆ ಅನ್ಸತ್ತಪ್ಪ. ಶೇಂಗಾ ಗಿಂಗ ಕಿತ್ತು ಮುಗಿತೇನೋ ಅದಕ್ಕೆ ನಡ್ಕೊಂಡು ಬರ್ತಾ ಇದ್ದಾಳೆ. ಪುಣ್ಯಕ್ಕೆ ನಾನು ದನ ಕೊಟ್ಟಿಗೆ ತಗೊಬಂದು ಕಟ್ಟಿದ್ದೀನಿ. ಇಲ್ಲ ಅಂದರೆ ಇವತ್ತು ಏನಾದ್ರು ದನ ಸಿಕ್ಕಿಲ್ಲ ಅಂದರೆ ಇವತ್ತು ನನ್ನನ್ನು ದನ ತುಳ್ದಂಗೆ ತುಳಿದು ಬಿಡ್ತಿದ್ಲೇನೋ ಇವತ್ತು ಗಿರ್ಜಾ. ನನ್ನನ್ನಂತೂ ಬಿಡ್ತಾ ಇರಲಿಲ್ಲ. ಪುಣ್ಯಕ್ಕೆ ತಗೊಬಂದು ಕಟ್ಟಿದ್ದೀನಿ. ಇಲ್ಲ ಅಂದರೆ ಅವಳು ನನ್ನ ದನದ ಕೊಡ್ಕೆಗೆ ಮಲಸ್ತಿದ್ಲೇನೋ. ನನ್ನನ್ನಂತೂ ಮನೆಗಿರೋಕ್ಕಂತೂ ಬಿಡ್ತಾ ಇರಲಿಲ್ಲ. ಹಂಗೆ ಮಾಡಿ ಹಾಕ್ತಿದ್ಲು ಅಷ್ಟೇ. ಅವಳು ಕಡಿಮೆ ಗೈಯಾಳಿ ಅಲ್ಲ. ಮತ್ತು ನಾನೇನಾದರೂ ಗೈಯಾಳಿ ಅಂತ ಹೇಳಿದ್ ಗೊತ್ತಾಗಿ ಹೋಗ್ಬಿಟ್ರೆ ಮುಗೀತು. ಈಗ ಮತ್ತೆ ನಾನು ತಗೊಂಡೋಗಿ ರೋಡಲ್ಲೇ ನಿಲ್ಲಿಸ್ಬಿಡ್ತಾಳೆ. ಮತ್ತು ಮತ್ತೊಂದು ವಿಷಯ, ನನ್ನ ಹೆಂಡ್ತಿನ ಇನ್ನು ಮುಂದೆ ನಾನು ಗಿರ್ಜಾ ಅಂತ ಕರೆಯಲ್ಲ, ಗೌರಿ ಅಂತ ಕರಿತೀನಿ. ನೀವು ಕೂಡ ಇನ್ಮೇಲೆ ಗೌರಿ ಅಂತಲೇ ಕರೀರಿ, ಆಯಿತಾ? ತುಂಗ ತುಂಗ, ಚಾ ಆಯ್ತಾ? ಇನ್ನೊಂದು ಗ್ಲಾಸು ಇದ್ರೆ ನಿಮ್ಮ ಅತ್ತಿಗೆ ಎತ್ತಿಡು. ಅವಳು ಅಲ್ಲಿ ರೋಡಾಗ ನಡ್ಕೊ ಬರಂಗೆ ಕಾಣಿಸ್ತೈತೆ. ಅವಳೇ ಅನ್ಸತ್ತಪ್ಪ. ಶೇಂಗಾ ಏನು ಕಿತ್ತು ಮುಗಿತೇನೋ ಬರ್ತಾ ಇದ್ದಾಳೆ. ಅವಳಿಗೂ ಒಂದು ಗ್ಲಾಸ್ ಎತ್ತಿಡು. ಆಮೇಲೆ ಬಂದಮೇಲೆ ಎಂತ ಮಾಡ್ತೀಯ? ಇದ್ರೆ ಇವಾಗಲೇ ಕೊಟ್ಬಿಡು ಅವಳಿಗೂ. ಹ್ಞೂ ಮಾವರು, ಚಹಾ ಐತೆ. ಇನ್ನೂ 2 ಗ್ಲಾಸ್ ಚಹಾ ಐತಿ. ಅವ್ರು ಬಂದ ತಕ್ಷಣ ಹೇಳ್ರಿ, ತಗೊಬಂದು ಕೊಡ್ತೀನಿ. ನಂಗೆ ಸ್ವಲ್ಪ ಒಳಗಡೆ ಕೆಲಸ ಐತೆ. ಸರಿ ಆಯಿತು ಕಣಮ್ಮ, ಹಾಗೆ ಮಾಡು. ಲ ಲ ಲ ಲ ಲ ಲ ಲ ಲ ಲ. ಗೌರಮ್ಮ ನಿನ್ನ ಗಂಡ ಯಾರಮ್ಮ? ಏನ್ರಿ ಜಗಲಿ ಮೇಲೆ ಕುತ್ಕೊಂಡು ಭಾಳ ಹಾಡು ಹೇಳ್ತಿದ್ದೀರಾ? ಭಾಳ ಖುಷಿಯಿಂದ ಇದ್ದಂಗೈತೆ. ಅಂಥದ್ದು ಎಂತ ಮಾಡಿದಿರ್ರಿ? ದನಗಿನ ಬಂದು ಸೇರಿದ್ವಾ ಇಲ್ಲ? ತುಂಗ ಹೇಳ್ತಾ ಇದ್ಲೇನೋ ದನ ಕಳ್ದೋಗಿತ್ತು ಅಂತ. ದನ ಸಿಗ್ತಾ ಇಲ್ವಾ? ದನ ಸಿಗ್ಲಾ ಅಂದ್ರೆ ಗೊತ್ತಲ್ಲ, ಗೌರಮ್ಮನ ಜೊತೆನೆ ಕಳಿಸ್ಬಿಡ್ತೀನಿ ಮತ್ತೆ ನಿಮ್ಮನ್ನ. ಗಿರ್ಜಿ ಗಿರ್ಜಿ, ಇನ್ಮೇಲೆ ನಾನು ನಿನ್ನ ಗೌರಿ ಅಂತ ಕರಿತೀನಿ. ಸರಿ ಸರಿ, ಏನೋ ಒಂದು ಕರೀರಿ. ಗೌರಿ ಅಂತಿರೋ, ಗಿರ್ಜಾ ಅಂತಿರೋ, ಗಂಗಮ್ಮ ಅಂತಿರೋ, ತುಂಗಮ್ಮ ಅಂತಿರೋ, ಮಂಗಮ್ಮ ಅಂತಿರೋ, ಏನೋ ಒಂದು ಕರೀರಿ. ಸರಿ, ದನ ಬಂತ ಈಗ? ದನ ಕೊಡ್ಕಿ ಬಂದು ಸೇರೈತಾ? ದನ ಸಿಗ್ತಾ ಇಲ್ಲ, ಫಸ್ಟ್ ಹೇಳ್ರಿ. ಇಲ್ಲ ಗೌರಿ, ದನ ಸಿಕ್ತು ಇವತ್ತು. ದನ ಹುಡುಕಿ ಸಾಕಾಗೋಯ್ತು. ಬೆಳಿಗ್ಗಿಂದ ಇಡೀ ಊರು ಕೇರೆಲ್ಲ ಹುಡುಕಿದ್ದೀನಿ. ಆ ಕೆಂಪಣ್ಣನ ಮನೆ ಗದ್ದೆ ಬೈಲ ಹೋಗಿ ಸೇರ್ಕೊಂಡಿತ್ತು, ಅಲ್ಲಿಂದ ಹೊಡ್ಕೊಬಂದೆ. ಅಲ್ಲೇನು ತುಂಬ ಏನು ದನದ ಗೋಲೆ ಬಂದು ಸೇರ್ಕಿಂತಪ್ಪ. ಆ ಗೋಲೆ ಸೇರ್ಕೊಂಡಿತ್ತ, ಅದನ್ನು ಅಲ್ಲಿಗೆ ಹೋಗಿ ಹುಡ್ಕೋ ಅಷ್ಟೊತ್ತಿಗೆ ಸಾಕಬೇಕಾಯ್ತು. ಇವತ್ತು ಇಡೀ ಆ ದಿವಸ ಅದೇ ಆಗೋಯ್ತು, ದನ ಹುಡ್ಕೋದೇ ಆಗೈತಿ. ಬೆಳಿಗ್ಗೆ ಕಣಿ ತಪ್ಪಿಸಿ ಹೋಗೈತಿ. ನೀವಿಬ್ರು ಎಂತ ಮಾಡ್ತಿದ್ರಿ? ಬರೀ ಅಡುಗೆ ಮನೆಗೆ ಇದ್ರಿ ಅನ್ಸುತ್ತೆ. ಒಂಚೂರು ಕೊಟ್ಟಿಗೆ ಕಡೆ ಅಂತೂ ಬಂದು ನೋಡ್ಲಾ ನೀವಲ್ಲ? ಅಲ್ಲ, ಬೆಳಗ್ಗೆ ನೀವು ಹೇಳ್ದೆ ಕೇಳ್ದೆ ಎತ್ತಗಾರು ಹೊಂಟೋದ್ರೆ ನನಗೆ ಅಂತ ಗೊತ್ತಾಗುತ್ತೆ. ನೀವು ಒಂಚೂರು ಹೋಗ್ಬೇಕಾರೆ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು. ನೀವು ಮಕ ಎತ್ಕೊಂಡು ಹಂಗೆ ಬೆಳಗ್ಗೆ ಹಾಳು ಮಕ ಎತ್ಕೊಂಡು ಹಾಗೆ ಹೊರಟೋಗ್ಬಿಟ್ರೆ ನಮಗೆ ಅಂತ ಗೊತ್ತಾಗುತ್ತೆ. ಏನಾದ್ರು ಹೇಳಿದ್ರೆ ಕೊಳಕೆ ಕಡೆ ನೋಡ್ಕೊಳ್ರಿ, ನೋಡ್ಕೊತೀವಿ. ನಾವು ಒಳಗೂ ಮಾಡೋದು ಹೊರಗೂ ಮಾಡೋದು ಅಂದರೆ ಇಬ್ಬರು ತಾಕತಿ ಮಾಡಿದ್ದೀರಾ. ಒಳ್ಳೆ ನೀವು ಚಲೋ ಇದ್ರಿ. ನೀವೆಲ್ಲ ನಿಮ್ದಷ್ಟೇ ನೋಡ್ತೀರಪ್ಪ. ನಾನು ಹಂಗೆ ಹೇಳಲೇ ಮರೀತಿ. ನೀನು ಜಗಳ ಮಾಡ್ಬೇಡ. ನೀನು ಏನಾದರೂ ಹೇಳಿದ್ರೆ ಜಗಳಕ್ಕೆ ಬರ್ತೀಯ. ಈಗ ಆ ಕಡೆ ಈ ಕಡೆ ಓಡಾಡ್ಬೇಕಾದ್ರೆ ಒಂಚೂರು ಕೊಡ್ಕೆ ಬದಿ ನೋಡ್ಕೊಂಡು ಓಡಾಡ್ರಿ. ದನಗಿನ ಹೋಗಿದ್ದು ಗೊತ್ತಾಗತಿ. ಇಲ್ಲಾಂದ್ರೆ ಎಲ್ಲಿಂದ ಗೊತ್ತಾಗಬೇಕು? ಸರಿ ಆಯ್ತು ಬಿಡ್ರಿ. ನಾಳಿಂದ ಕೊಡ್ಕೆಗೆ ಹೋಗಿ ಮಲ್ಕೊ ಬಿಡ್ತೀನಂತೆ. ನಾನೇ ನೋಡ್ತಾ ಇರ್ತೀನಿ. ನೀವು ಆರಾಮಾಗಿ ಕೂತ್ಕೊಂಡು ಹಾಡು ಹೇಳ್ರಿ, ಗೌರಮ್ಮ ಅನ್ಕೊಂಡು. ತುಂಗ ಒಂದು ಲೋಟ ಚಹಾ ಇದ್ರೆ ತಗೋಬರೇ. ನಂಗಂತೂ ತಲೆನೋವು ಬಂದ್ಬಿಟ್ಟೈತೆ. ಬಿಸ್ಲಾಗ ಶೇಂಗಾ ಕಿತ್ತು ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟೈತೆ. ಅವಳು ಒಂದು ಚಹಾ ಮಾಡ್ಕಿ ಬಂದಾಳೆ. ಚಹಾ ರೂಪಕ್ಕೂ ಇರಲಿಲ್ಲ. ಒಂದು ಚಹಾ ತಗೋಬಾ. ಸರಿ ಹತ್ತಿರ ತಗೋಬರ್ತೀನಿ ರೀ. ಚಕ್ಲಿ ಇಕ್ಲಿ ಬೇಕಾ? ಚಕ್ಲಿ ಇದೆ, ಚಕ್ಲಿ ತಗೋಬರ್ದು ಕೊಡ್ಲಾ? ಚಕ್ಲಿ ಇಕ್ಲಿ ನಂಗೇನು ಬೇಡ. ನಿಮ್ಮ ಮಾವು ಬೇಕಾದ್ರೆ ತಂದು ಕೊಡು. ನಂಗೊಂದು ಲೋಟ ಚಹಾ ತಂದು ಕೊಡು ಫಸ್ಟ್. ತಗೊಳ್ರಿ ಆಯ್ತಾರ. ಶೇಂಗಾ ಕಿತ್ತು ಮುಗಿತಾ ಆತಾರೋ? ಹಾಂ, ಶೇಂಗಾ ಕಿತ್ತೆಲ್ಲ ಮುಗೀತು. ಸ್ವಲ್ಪ ಶೇಂಗಾನು ತಗೊಬಂದೆ. ನಾಳೆ ಹಬ್ಬಕ್ಕೆ ಬೇಕಲ್ಲ ಅಂತ ಸುಮಿತ್ರನ ಹತ್ರ ಇದ್ದಾವೆ. ಆಮೇಲೆ ತಗೊಬತ್ತೀನಿ. ಅವಳೊಬ್ಬಳೇ ಬ್ಯಾಗ್ ತಗೊಬಂದೊಳಗಿತ್ತಲ್ಲ, ಅದೇ ಬ್ಯಾಗಿಗೆ ಹಾಕಿ ಬಂದ್ವಿ. ಮತ್ತೆ ತಗೊಬರ್ಬೇಕಂತ ನೋಡು. ಹೋಗಿ ಮತ್ತೆ ಇಸ್ಕೊಬತ್ತೀನಿ ಇರು. ಸರಿ, ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಂಡ್ರೆ ಅಂತದ್ದು ಇದೆಲ್ಲ ಐದವ. ಸಾಮಾನೆಲ್ಲ ಐತಾ ಇಲ್ಲ ಗೊತ್ತಿಲ್ಲಲ್ಲ. ನಾನು ನೋಡೋಕೆ ಹೋಗಲ್ಲ ಡಬ್ಬದಾಗೆ. ನೋಡು ಒಂದ್ಸರಿ ಸಾಮಾನಿಲ್ಲ ಅಂದರೆ ನಿಮ್ಮ ಅವ್ರ ಹತ್ರ ಹೇಳಿ ತರಿಸು. ನಾಳೆ ಒಂಚೂರು ಸಣ್ಣದಾಗ ಹಬ್ಬ ಮಾಡೋಣ. ನಾಳೆ ಸಂಕ್ರಾಂತಿ ಹಬ್ಬಲ್ಲ. ಒಂದು ಸ್ವಲ್ಪ ನಮ್ಮ ಕೈಗೆ ಆದಷ್ಟು ಸಣ್ಣದಾಗ ಹಬ್ಬ ಮಾಡೋಣ. ಇವು ಇರೋದ ಪಾಪು ಇರೋದ ಸ್ಕೂಲಿಂದ ಬಂದ ಎಂಥದ್ದು ಮನೇನು ಕಾಣಿಸ್ತಾನೆ ಇಲ್ಲ ಮನೇಲಿ. ಸಾಮಾನೆಲ್ಲ ಇದಾವಂತ ಅನಿಸುತ್ತೆ ಅಂತಾರು. ನೋಡ್ತೀವಿ ಒಂದ್ಸರಿ ಡಬ್ಬದಾಗೆ. ಇದು ಕಬ್ಬು ಗಿಬ್ಬೆಲ್ಲ ತರ್ಬೇಕಲ್ರಿ. ಮಾವರೆಲ್ಲರೂ ಕಬ್ಬು ತಗೋಬರ್ತಾರೆ. ಎಂಥದ್ದೇನೋ ಗೊತ್ತಿಲ್ಲ. ಒಂಚೂರು ಕಬ್ಬು ತಂದರೆ ಅದು. ಶೇಂಗಾ ಅಂತೂ ತಂದಿದ್ದೀರ. ಕಬ್ಬು ಎಲ್ಲರೂ ತಗೊಬರಬೇಕು. ಪಾಪು ಸ್ಕೂಲಿಂದ ಬಿಟ್ಟು ಬಂದಿದ್ದಾನೆ. ಆ ಪಕ್ಕದ ಮನೆ ಹೋಗಿ ಆಡೋಕೆ ಹೋಗ್ಯಾನೇನು ಬರ್ತಾನೇನ ಬಿಡ್ರಿ. ಟೈಮ್ ಆಯ್ತು, ಬರೋ ಟೈಮ್ ಆಯ್ತು. ಅವನು ಅವ್ರ ಅಪ್ಪನೂ ಬರೋ ಟೈಮ್ ಆಯ್ತಪ್ಪ. ಇನ್ನೂ ಬಂದಿಲ್ಲ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ನೀನು ಫೋನು ಮಾಡಲಪ್ಪ. ಲೇಟಾಗಿ ಬರ್ತೀನಿ, ಬೇಗ ಬರ್ತೀನಿ ಅಂತಲೂ ಅವರು ಫೋನು ಮಾಡಲ. ನೋಡ್ತೀರಮ್ಮ, ಆ ಸುರೇಶನ ಮನೆ ಕಬ್ಬಿನ ಹಿತ್ಲಿಗೆ ಹೋಗಿ ಒಂದೆರಡು ಕಪ್ ತಗೊಬರಕ್ಕಾಗತ್ತಾ ನೋಡ್ತೀನಿ. ಮತ್ತೆ ಇನ್ನೇನು ಅದನ್ನೆಲ್ಲ ಎಲ್ಲಿ ತರೋಕ್ಕಾಗುತ್ತೆ? ಇಲ್ಲಿ ಹಿತ್ಲಾಗೆ ಯಾರ್ದಾರು ಮನೆ ಕಬ್ಬಿನ ಹಿತ್ಲಿಗೆ ಹೋಗ್ಬೇಕು ಕಬ್ಬು ತರಕ್ಕೆ. ಮತ್ತೆ ಸರಿ ತುಂಗ, ಅಡುಗೆ ಮನೆಗೆ ಏನೈತಿ ಏನಿಲ್ಲ ಸಾಮಾನು ಅಂತ ಒಂದ್ಸರಿ ನೋಡು. ಏನು ಸಾಮಾನಿಲ್ವೋ ನಿನ್ನ ಗಂಡಗರು ಫೋನ್ ಮಾಡಿ ಹೇಳು, ಬರ್ತಾ ತಗೊಬರ್ತಾನೆ. ಇಲ್ಲ ನಿಮ್ಮ ಮಾವರಿಗರು ಹೇಳು, ಇಲ್ಲಿ ಕ್ರಾಸ್ ಅಂಗಡಿ ಐತಲ್ಲ ಅಲ್ಲಿ ಹೋಗ್ಯಾರು ತಗೊಬರ್ತಾರೆ. ಮತ್ತು ಹಬ್ಬಕ್ಕೆಲ್ಲ ಅಡುಗೆ ರೆಡಿ ಅಡುಗೆ ಎಲ್ಲ ಮಾಡ್ಬೇಕಲ್ಲ. ಮತ್ತು ಅದಕ್ಕೆಲ್ಲ ಸಾಮಾನೆಲ್ಲ ಬೇಕಲ್ಲ. ಈಗಲೇ ನೋಡಿ ಇದು ಮಾಡಿ ಆಯ್ತಾ ಇಲ್ಲ ಅಂತೇಳಿ. ಮತ್ತು ನಾಳೆ ಎಲ್ಲ ಹುಡುಕ್ತಾ ಕುತ್ಕೋಬೇಡ. ನಾಳೆ ಎಲ್ಲ ಆಗೋದಿಲ್ಲ. ಒಂದು ಹಬ್ಬನ ಸಣ್ಣದಾಗಿ ಮಾಡೋಣ. ಊರೆಲ್ಲ ಹಬ್ಬ ಮಾಡ್ತೈತೆ ಸಂಕ್ರಾಂತಿ ಹಬ್ಬನ. ನಾವು ಮಾಡಲ್ಲ ಅಂದರೂ ಸರಿ ಆಗೋದಿಲ್ಲ. ಅದು ಸಂಕ್ರಾಂತಿ ಹಬ್ಬ ಮಾಡಲೇಬೇಕಲ್ಲ, ಮಾಡೋಣ.
ಇದು ಆ, ಎಳ್ಳು ಬೀರಕ್ಕೆ ಎಳ್ಳೆಲ್ಲ ನೋಡ್ಕೋಬೇಕಿತ್ತು. ಎಳ್ಳು ಬೆಲ್ಲ ಕೊಬ್ಬರಿ ಎಲ್ಲ ಐತೆ ಅಂತ ಒಂಚೂರು ನೋಡು ಒಂಚೂರು. ಸರಿ ಆಯ್ತಾರೆ, ಏನು ಸಾಮಾನು ಐತಿ ಇಲ್ಲ ಅಂತ ನೋಡ್ತೀನಂತೆ. ಎಳ್ಳು ಬೆಲ್ಲ ಎಲ್ಲ ನೋಡ್ತೀನಿ. ಕೊಬ್ಬರಿ ಇದ್ರು ಕೊಬ್ಬರಿನ ಕಟ್ ಮಾಡಿರ್ತೀನಿ. ಮಾವರು ನೀವು ಒಂಚೂರು ಹೋಗಿ ಕಬ್ಬು ಒಂಚೂರು ತಗೊಬರ್ರಿ. ಅಲ್ಲಿ ಸುರೇಶ್ ಅಣ್ಣನ ಹಿತ್ಲನಾದ್ರೆ ಸುರೇಶ್ ಅಣ್ಣನ ಹಿತ್ಲಾಗ ಯಾರ್ದಾರು ಹಿತ್ಲಾಗಿರೋ ಕಬ್ಬನ್ನ ಒಂದು 2 ಕಬ್ಬನ್ನ ಮುರ್ಕೊ ಬರ್ರಿ ಸಾಕು. ಒಂದು 2 ಕಪ್ ತಂದರೆ ಸಾಕು. ಮತ್ತು ಜಾಸ್ತಿ ಕಪ್ ತಗೊಬಂದರೆ ಪಾಪು ಮತ್ತೆ ತಿಂದ್ಬಿಡ್ತಾನೆ. ಈಗ ಬೇರೆ ಚಳಿ ಅಂದರೆ ಚಳಿ, ಕಬ್ಬು ತಿಂದರೆ ಮತ್ತೆ ಗಂಟ್ಲು ಕಟ್ಕಿ ಬಿಟ್ಟಾತು. ಒಂದು 2 ಕಪ್ ತಗೊಬನ್ನಿ, ಶಾಸ್ತ್ರಕ್ಕೆ ಹಬ್ಬ ಅಲ್ಲ ಅದಕ್ಕೋಸ್ಕರ. ತಗೋ ಈ ಗ್ಲಾಸ್ ತಗೊಂಡೋಗಿ ಒಳಗಡೆ ಚಾ ಕುಡ್ದಿದ್ದೀನಿ ಸಾಕು. ತುಂಗ ಹಂಗೆ ಸಾಯಂಕಾಲಕ್ಕೆ ಅಡುಗೆಗೂ ರೆಡಿ ಮಾಡಿಬಿಡು. ಮತ್ತು ನಾನು ಅಡುಗೆ ಮನೆ ಕಡೆ ಬರೋಲ್ಲ, ನಂಗೆ ಯಾಕೋ ಭಾಳ ಸುಸ್ತಾಯ್ತಾ. ಶೇಂಗಾ ಕಿತ್ತು ಕೈ ನೋವು ರೆಕ್ ನೋವು ಎಲ್ಲ ಬಂದ್ಬಿಟ್ಟೈತೆ. ಒಂಚೂರು ರೆಡಿ ಮಾಡೆ. ನಾನು ಇವತ್ತು ಅಡುಗೆ ಮನೆ ಕಡೆ ಅಂತ ಬರೋದಿಲ್ಲ. ಹಬ್ಬಕ್ಕೆ ನೋಡು ಸಾಮಾನೆಲ್ಲ ಏನೈತಿ ಏನಿಲ್ಲ ಅಂತ ನೋಡು, ಇಲ್ಲದೆ ಇರೋದನ್ನ ತರಿಸು. ಆಮೇಲೆ ನೋಡ ನಾಳೆ ಬೆಳಗ್ಗೆ ಏನಾದ್ರು ಮಾಡೋಣಂತೆ, ನಾನು ಬರ್ತೀನಿ. ಇದು ಮಾಡೋಣ. ಇವತ್ತು ಸಾಯಂಕಾಲದ ಅಡುಗೆ ನೀನೇ ಮಾಡ್ಬೇಕು ನೋಡಿ, ಎಂಥದಾರು ಮಾಡು. ಸರಿ ಹತ್ತಿರ ಎಂಟ್ರ ತರಕಾರಿ ಸಾಂಬಾರು ಮಾಡಿ ಅನ್ನ ಮಾಡ್ತೀನಿ. ನಾನು ಎಂತ ಮಾಡೋಕ್ಕೆ ಹೋಗಲ್ಲ, ನಂಗೆ ಒಂಚೂರು ಕೈ ನೋವೈತೆ. ನಾಳೆ ಮತ್ತು ಹಬ್ಬಕ್ಕೆಲ್ಲ ಅಡುಗೆ ಮಾಡ್ಬೇಕಲ್ಲ, ಆವಾಗ ಏನಾರು ಮಾಡಿದ್ರಾಯ್ತು. ಆ ಪಾಪನ ಒಂಚೂರು ಕರೀರೈತಾರ, ಅವ್ರ ಮನೇಲೇ ತುಂಬ ಹೊತ್ತಾತಿದ್ದು. ಎಷ್ಟು ಹೊತ್ತಾತು, ನಾನು ಬಂದಾಗಿಂದ ನೋಡ್ತಿದ್ದೀನಿ ಬರಲೇ ಇಲ್ಲ ಹುಡುಗ, ಅವ್ರ ಮನೇಲೇ ಇದ್ದೇನೆ. ಒಂಚೂರು ಪಾಪನ ಕರ್ಕೊಬರ್ರಿ ಹೋಗ್ರಿ. ಸರಿ ಆತ್ಬಿಡು, ಕರ್ಕೊಬರ್ತೀನಿ. ನಾನು ಆ ಕಬ್ಬಿನ ಹಿತ್ಲಿಗೆ ಕಪ್ ತಗೊಬರ್ತೀನಿ. ಸರಿ ಬೇಗ ಹೋಗ್ರಿ, ಬೆಳಕೂಡೆ ಹೋಗ್ರಿ. ಬೆಳಕಿದಂಗೆ ಹೋಗಿ ಕಬ್ಬು ಕಟ್ಕೊ ಬಂದರೆ ಪರವಾಗಿಲ್ಲ. ಇಲ್ಲ ರಾತ್ರಿ ಗೀತೆ ಆದ್ಮೇಲೆ ನೀವು ಕಬ್ಬಿನ ಹಿತ್ಲಿಯವರು ಯಾರು ಬೇರೆ ಬಂದಾರಂತೆ, ಯಾರು ಕಲ್ಗಿಲ್ಲ ಹೊಡೆದರು, ಅದು ಯಾಕೆ ಬೇಕು? ಸುಮ್ಮನೆ ಹೋಗಿ ಕಟ್ಕೊ ಬನ್ನಿ. ಆ ಸುರೇಶನ ಹಿತ್ಲ ಕಟ್ಕೊ ಬರ್ತೀರಾ, ಬೇರೆ ಯಾರು ಹಿತ್ಲ ಕಟ್ಕೊ ಬರ್ತೀರಾ ನೋಡ್ರಿ. ಯಾರು ಹಿತ್ಲ ಸಿಗ್ತೈತೆ ಅವ್ರ ಹಿತ್ಲಾಗ ಒಂದು 2 ಕಬ್ಬನ್ನ ಕಟ್ಕೊ ಬನ್ನಿ. ಮತ್ತು ಯಾರು ಮಾತಾಡೋ ಸಿಕ್ಬಿಟ್ರು ಅಂತ ಅಲ್ಲೇ ಟೈಮ್ ಪಾಸ್ ಮಾಡಿಬಿಟ್ಟಿರಾ. ಬೇಗ ಬನ್ನಿ, ಮನೆಗೂ ಕೆಲಸ ಬೇಕಾದಷ್ಟೈತಿ, ಕೆಲಸ ಮಾಡಬೇಕು, ಬನ್ನಿ. ಈ ಗೌರಿ ಭಾಳ ಜೋರಿದ್ದಾಳೆ ನೋಡ್ರಿ, ನನಗೆ ಹೆಂಗೆ ಹೇಳಿ ಹೋಗ್ತಿದ್ದಾಳಂತ. ಸರಿ ಆಯಿತು, ಫಸ್ಟ್ ಹೋಗಿ ಕಬ್ಬು ಕಟ್ಕೊಬತ್ತೀನಿ. ಕಬ್ಬು ಕಟ್ಕೊಂಡು ಬಂದಿಲ್ಲ ಅಂದರೆ ಈ ಗೌರಿ ನನ್ನನ್ನೇ ಕಬ್ಬು ಕಡ್ದಂಗೆ ಕಡ್ದು ಬಿಡ್ತಾಳೆ ಅಷ್ಟೇ ಇವಾಗ.